ಒಂದ್ ಕಡೆ ಒಂದು ವಾರದಲ್ಲಿ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ಬೇಕು, ಇನ್ನೊಂದು ಕಡೆ ಊರು ಬಿಡೋದ್ರೊಳಗೆ ಸಾಲ ತೀರಿಸ್ಬೇಕು. ಈ ಯೋಚನೆಯಿಂದ ಹಗಲು ರಾತ್ರಿ ನಿಮ್ಮ ತಂದೆ ಪಡ್ತಿರೋ ಕಷ್ಟ ನೋಡ್ಲಾರ್ದೆ ದೇವ್ರನ್ನಾದ್ರೂ ಬೇಡ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋದೆ. ದಿಕ್ಕಿಲ್ದವ್ರಿಗೆ ಆ ದೇವರೇ ದಿಕ್ಕು ಅಂತಾರೆ. ನಮ್ಮ ಸಂಕಟ ಹೇಗೆ ಹೇಳ್ಕೋಬೇಕು ಗೊತ್ತಾಗದೆ ನಮ್ಮ ಕಷ್ಟನ ನಿವಾರಿಸು ಸ್ವಾಮಿ ಅಂತ ಮೊರೆ ಹೋಗಿ ಅಲ್ಲಿಂದ ಹಿಂತಿರುಗಿದೆ. ದೇವಸ್ಥಾನದಿಂದ ಹೊರಗೆ ಬರ್ತಿದ್ದ ಹಾಗೆ 4 ಜನ ಗೂಂಡಾಗಳು ಬಂದು ಒಬ್ಬ ಸಾಹುಕಾರನ ಹಿಡ್ಕೊಂಡು ಚುಚ್ಚಿ ಸಾಯಿಸಿದ್ರು. ಅದನ್ನ ನೋಡಿ ಹೆದರ್ಕೊಂಡು ನಾನು ಓಡೋಕ್ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಆ ಗೂಂಡಾಗಳು ನನ್ನ ಹಿಡ್ಕೊಂಡ್ರು. ಆ ಕೊಲೆನ ನಿಮ್ಮಮ್ಮ ನೋಡಿದ್ರಿಂದ ಆ ರೌಡಿಗಳು ಅವಳನ್ನ ಕಾರ್ನಲ್ಲಿ ಎಳ್ಕೊಂಡು ಹೋದ್ರು ಅಂತ ದೇವಸ್ಥಾನದ ಜನ ಹೇಳಿದ್ರು. ಆ ಸಮಾಚಾರ ಕೇಳಿ ಶಾಕ್ ಆಗಿ ನಿಮ್ ತಾಯಿಗೋಸ್ಕರ ಹಗಲು ರಾತ್ರಿ ಹುಚ್ಚುಚ್ಚಾಗಿ ಊರೆಲ್ಲ ಅಲ್ದೆ ಏನು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ 1 ವಾರದ ಮೇಲೆ ಗುರ್ತು ಸಿಕ್ಕದ ಶವ ಒಂದು ನೀರಿನಲ್ಲಿ ಸಿಕ್ಕಿದೆ ಅಂತ SP ಹೇಳಿದಾಗ, ಸತ್ಯ ಅದು ನನ್ನ ಹೆಂಡತಿದಲ್ದೆ ಹೋದ್ರೆ ಸಾಕಪ್ಪ ಅಂತ ಹೋಗಿ ನೋಡ್ತೀನಿ. ಅವತ್ತು ನಿಮ್ಮಮ್ಮ ಹುಟ್ಟಿದ ಸೀರೆ ಶವದ ಮೇಲಿದೆ. ಅದು ನೋಡಿದ ತಕ್ಷಣ ನನ್ನ ಹೃದಯ ಒಡೆದೋಯ್ತು. ಬಿಕ್ಕಿ ಬಿಕ್ಕಿ ಅತ್ತೆ. ಆಮೇಲೆ ಏನ್ ಮಾಡ್ಲಿ, ಆ ಶವಕ್ಕೆ ಸಂಸ್ಕಾರ ಮಾಡ್ದೆ, ತಿಥಿನೂ ಮಾಡಿ ಮುಗಿಸ್ದೆ. ಅವತ್ತು ನಾನು ಮನೆಗೆ ಬಂದಿದ್ದೆ ರೀ. ಏನು ಅವತ್ತು ನೀ ಮನೆಗೆ ಬಂದಿದ್ಯಾ? ನಾನ್ ಬದುಕಿದ್ದೀನಿ ಅಂತ ಹೇಳೋಕೆ ಅವಸರದಿಂದ ಮುನ್ನುಗ್ಗಿದೆ. ಅಷ್ಟರಲ್ಲಿ ಯೋಚನೆ ಚೋಡೋ ರಾಮಚಂದ್ರಯ್ಯ, ಸತ್ತೋಗಿರೋ ತುಮ್ಹಾರ ಹೆಂಡತಿ ತಮ್ದು ಕಷ್ಟ ಪರಿಹಾರ ಮಾಡ್ಬಿಟ್ಲು. ಈ LIC ಏಜೆಂಟು ಒಳ್ಳೆ ಮನಸ್ಸಿನಿಂದ ಅವಳ ಹೆಸರಿಗೆ ಮಾಡಿದ್ದ ಇನ್ಸೂರೆನ್ಸ್ ಕಾ ಪೈಸಾ 25,000 ರೂಪಾಯಿ ತಮ್ಗೆ ಸಿಗೋ ಹಾಗೆ ಮಾಡಿದ್ದಾರೆ. ಛೀ ಪಾಪಿ, ಜೀವನ ಹಂಚ್ಕೊಳ್ಳೋ ಹೆಂಡತಿ ತೀರ್ಕೊಡ್ಲು ಅಂತ ನಾನ್ ಸಂಕಟ ಪಡ್ತಾ ಇದ್ರೆ ನಿನ್ ಸಾಲ ತೀರ್ತು ಅಂತ ಸಂತೋಷ ಪಡ್ತಾ ಇದೀಯಾ? ಒಂದ್ ವೇಳೆ ನಿಮ್ದು ಹೆಂಡತಿ ಬದುಕಿದಿದ್ರೆ ನಿಮ್ದು ಜೈಲು ಕೂಳ್ ತಿನ್ಬೇಕಾಗಿರೋದು ಗೊತ್ತಾ?